ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ಕೋರ್ತಾ ಇದ್ದೀನಿ. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ಕುಲ್ಫಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಮಲಾಯ್ ಕುಲ್ಫಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು 1 ಲೀಟರು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಮಿಕ್ಸರ್ ಜಾರನ್ನು ತೊಗೊಂಡು ಅದಕ್ಕೆ ಒಂದು 10ರಿಂದ 25 ಬಾದಾಮಿ, ಒಂದು 15 ಗೋಡಂಬಿ, 1 ಟೇಬಲ್ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಪಿಸ್ತಾ, ಹಾಗೆ ಒಂದು 8ರಿಂದ 10 ಏಲಕ್ಕಿ, ಒಂದು 2 ಟೇಬಲ್ ಸ್ಪೂನಷ್ಟು ಒಣಗಿಸಿರೋವಂಥ ಗುಲಾಬಿ ಎಲೆಗಳನ್ನ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ. ಈಗ ಇಲ್ಲಿ ಕಾಯ್ಲಿಕ್ಕಿಟ್ಟಿರೋ ಅಂಥ ಹಾಲಿಗೆ ನಾನು ಒಂದೇ ಒಂದು ಲವಂಗನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ನೀಟಾಗಿ ತಿರುಗ್ಕೊಳ್ಳಿ. ಹಾಲು ಯಾವುದೇ ಕಾರಣಕ್ಕೂ ತಳ ಹತ್ತಬಾರ್ದು. ನಾವಿಲ್ಲಿ ಹಾಲಿಗೆ ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ, ಪೂರ್ತಿ ಹಾಲನ್ನು ಹಾಕಿದ್ದೀವಿ. ಮತ್ತು ಹಾಲು ಸ್ವಲ್ಪ ಗಟ್ಟಿ ಇರುವಂಥ ಹಾಲನ್ನು ತೊಗೊಂಡಿರೋದ್ರಿಂದ, ಅಂದರೆ ಫುಲ್ ಫ್ಯಾಟೆಡ್ ಮಿಲ್ಕನ್ನು ತೊಗೊಂಡಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಕೈ ಬಿಡದೆ ಇರೋ ಹಾಗೆ ತಿರುಗಿಸ್ಕೊತಾ ಇರಬೇಕು. ಹಾಲು ನೀವು ನೋಡ್ತಾ ಇರ್ಬೋದು, ಅರ್ಧದಷ್ಟು ಪ್ರಮಾಣ ಕಡಿಮೆ ಆಗಿದೆ. ಇವಾಗ ನಾವು ಹಾಕ್ಕೊಂಡಿದ್ದಂಥ ಲವಂಗನ ತೆಕ್ಕೊತಾ ಇದ್ದೀವಿ. ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಪೌಡರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇದು ಯಾವುದೇ ರೀತಿ ಗಂಟಾಗಬಾರ್ದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಕೊಡೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಮತ್ತು ತುಂಬ ಡ್ರೈ ಫ್ರೂಟ್ಸ್ನ ಅವರು ಇದ್ರ ಮೂಲಕ ತಿಂದಿರ್ತಾರೆ. ಇದಕ್ಕೆ ನಾನು ಒಂದು 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದು ಪರ್ಫೆಕ್ಟಾಗುತ್ತೆ. ನಿಮಗೇನಾದರೂ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಸಕ್ಕರೆನ ಹಾಕಿದ್ಮೇಲೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಗುಲಾಬಿ ಎಲೆಯ ಕಲರ್ಸ್ ಎಲ್ಲ ಹಾಲಲ್ಲಿ ಬಿಟ್ಕೊಂಡಿದೆ. ಹಾಲಿನ ಕಲರು ಪೂರ್ತಿಯಾಗಿ ಚೇಂಜ್ ಆಗಿದೆ. ಈ ಥರ ಚೇಂಜ್ ಆದರೆ ಸಾಕು. ನಾನಿವಾಗ ಫ್ಲೇಮನ್ನು ಆಫ್ ಮಾಡ್ಕೊತೀನಿ. ಇದು ಇಷ್ಟು ಗಟ್ಟಿಯಾದರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಫ್ಲೇಮ್ ಆಫ್ ಮಾಡಿದ್ರೂ ಕೂಡ ನೀವು ಆವಾಗವಾಗ ಇದು ಕೆನೆ ಕಟ್ಟದೇ ಇರೋ ಹಾಗೆ ಕೈ ಆಡಿಸ್ಕೊತಾ ಇರಬೇಕು. ನೋಡಿ, ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನಿಲ್ಲಿ ಈ ಥರ ಕುಲ್ಫಿ ಮೋಲ್ಡನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಮೋಲ್ಡ್ ಇಲ್ಲ ಅಂತಂದರೆ ನೀವು ಸ್ಟೀಲ್ ಕಪ್ಪಿಗೆ ಕೂಡ ಹಾಕೋಬೋದು. ಆದರೆ ಇದು ಎಲ್ಲ ಕಡೆ ಈಗ ಸಿಗುತ್ತೆ, ಹಾಗಾಗಿ ನನಗೂ ಸಿಕ್ತು. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮಾಡಿ ಇಟ್ಕೊಂಡಿರೋ ಅಂಥ ಮಿಕ್ಸ್ಚರ್ನ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ನಾನು ತೊಗೊಂಡಂಥ ಈ ಮೆಷರ್ಮೆಂಟು ನನಗೆ ಕರೆಕ್ಟಾಗಿ 6 ಕುಲ್ಫಿ ಆಗಿದೆ. ಈ ಥರ ಕಡ್ಡಿ ಸಿಗುತ್ತಲ್ಲ, ಈ ಥರ ಐಸ್ ಕ್ರೀಮ್ ಕಡ್ಡಿನ ತೊಗೊಂಡು ಇದು ಒಳಗಡೆಗೆ ಹಾಕ್ಕೊಳ್ಳಿ. ನನಗೆ ಈ ಕ್ಯಾಪ್ ಇದೆ, ಹಾಗಾಗಿ ನಾನು ಈ ಮೌಲ್ಡಿಂದು ಕ್ಯಾಪನ್ನೇ ಬಳಸ್ತಾ ಇದ್ದೀನಿ. ನೀವು ಸ್ಟೀಲ್ ಕಪ್ಪಲ್ಲಿ ಇಡೋದಾದರೆ ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡಿ
ಅದಕ್ಕೆ ನೀವು ಐಸ್ ಕ್ರೀಮ್ ಕಡ್ಡಿನ ಹಾಕೋಬೋದು. ಕ್ಯಾಪ್ಗಳೆಲ್ಲ ಸರಿಯಾಗಿ ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈಗ ರೆಡಿ ಮಾಡಿಟ್ಟಿರೋ ಕುಲ್ಫಿನ ನಾವು ಸುಮಾರು 5 ರಿಂದ 6 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಡಬೇಕಾಗತ್ತೆ. ನೀವು ಈ ಕುಲ್ಫಿನ ಹೀಗೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವ ಕಪ್ಗಳು ಅವೈಲಬಲ್ ಇರುತ್ತೋ ನೀವು ಅದೇ ಕಪ್ಗೆ ಇದನ್ನು ಫಿಲ್ ಮಾಡ್ಕೋಬಹುದು. ನೋಡ್ರಿ, ಈಗ ನಾನು 6 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಈಗ ಇದು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಈ ಕುಲ್ಫಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೀವು ಒಂದು ಚಾಕುನಲ್ಲಿ ಕಟ್ ಮಾಡಿದ್ರೂ ಸಹ ಇದು ಕಟ್ ಆಗುತ್ತೆ, ಅಷ್ಟೊಂದು ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಗಾರ್ನಿಷಿಂಗೋಸ್ಕರ ಸ್ವಲ್ಪ ಪಿಸ್ತಾ ಮತ್ತು ರೋಸ್ ಪೆಟಲ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ನಾನು ಉದುರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.